ನಮಸ್ಕಾರ ಕರ್ನಾಟಕ. ನಿನ್ನೆ ಬಿಗ್ ಬಾಸ್ ಶೋನ ಮೊದಲನೇ ದಿನದ ರಿವ್ಯೂ ಮಾಡೋಣ ಬಾಗುರು. ಎಲ್ಲರೂ ಏನೇನು ಕಿತ್ತು ದಬಾಕಿದ್ರು ಅಂತ. ನಿನ್ನೆ ಫುಲ್ ಎಪಿಸೋಡಲ್ಲಿ ಚೈತ್ರ ಕುಂದಾಪುರ್ ಸ್ವಲ್ಪ ಜಗದೀಶ್ ಬಿಟ್ರೆ ಯಾರೂ ಹೈಲೈಟ್ ಆಗಿಲ್ಲ. ಫುಲ್ ಎಪಿಸೋಡ್ ತುಂಬ ಬರೀ ಚೈತ್ರ ಕುಂದಾಪುರ್ ಅವರೇ ಓಡಾಡ್ಬಿಟ್ಟವ್ರೆ. ಒಂದು ಚೇಪೇಕಾಯಿ ಹಿಡ್ಕೊಂಡು ಫುಲ್ ಎಪಿಸೋಡ್ನೇ ಚಿತ್ರಾನ್ನ ಮೊಸರನ್ನ ಮಾಡಾಕ್ಬಿಟ್ರು. ಇಲ್ಲಿ ಏನಾಗಿದೆ ಅಂದರೆ, ಈ ಸ್ವರ್ಗದಲ್ಲಿರೋರಿಗೆ ಒಂಚೂರು ಬುದ್ಧಿನೂ ಇಲ್ಲ, ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗು ಇಲ್ಲ. ನರ್ಕದಲ್ಲಿರೋರು ಸಾಕತ್ತಾಗಿ ಬ್ರಿಲಿಯಂಟಾಗಿ ಆಟ ಆಡ್ತಿದ್ದಾರೆ. ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿದೆ. ಏನು ಮಾಡಬೇಕು, ಸ್ವರ್ಗದಲ್ಲಿ ಹೋಗಿ ಕೆಲಸ ಮಾಡ್ಬೇಕಾದ್ರೆ ಯಾವ ಥರ ರೂಲ್ಸ್ ಬ್ರೇಕ್ ಮಾಡಬೇಕು, ಯಾವ ಥರ ಟೈಮ್ ತಿನ್ನಬೇಕು ಅಂತ ಮಾತಾಡ್ಕೊಂಡು ಹೋಗಿ ಗೋಲ್ಡ್ ಸುರೇಶು ಮತ್ತು ಚೈತ್ರ ಕುಂದಾಪುರ್ ಅವರು ಸರಿಯಾಗಿ ಟಕ್ಕರ್ ಕೊಟ್ಟರು. ಒಂದು ಚೇಪೆಕಾಯಿ ಕಿತ್ಕೊಂಡು ಎಷ್ಟೆಲ್ಲ ಫುಲ್ ಎಪಿಸೋಡ್ನೇ ತಿಂದು ಕೆಡವಾಕ್ಬಿಟ್ರು. ಒಟ್ಟಿನಲ್ಲಿ ಜಗದೀಶ್ ಅವರು ಮಾಡಿರೋ ಅವಾಂತರನೂ ನಿನ್ನೆ ಜೋರಾಗೇ ಇದೆ. ಬಿಸಿನೀರು ಕೊಡಬಾರ್ದು ಅಂತ ಉಗ್ರ ಮಂಜು ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ಇವ್ರು ಏನೂ ಆಗಲ್ಲ, ನಾನು ಬಿಗ್ ಬಾಸ್ಗೆ ನಾನು ಮೊದಲೇ ಲಾಯರ್ ಗೊತ್ತಲ್ಲ, ಅವ್ರಿಗೆ ಕ್ವಶನ್ ಮೇಲೆ ಕ್ವಶನ್ ಹಾಕ್ಬಿಡ್ತೀನಿ ಅಂತ ತಗೊಂಡು ಬಿಸಿನೀರು ಕೊಟ್ಟಿದ್ದು, ಬಿಸ್ಕೆಟ್ ಕೊಟ್ಟಿದ್ದು ಲಕ್ಸುರಿ ಬಜೆಟ್ನ ಕಿತ್ಕೊಂಡ್ಬಿಟ್ರು ಮೊದಲನೇ ದಿನ ಬಿಗ್ ಬಾಸ್ ಅವರು. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ಲಾಯರ್ ಜಗದೀಶು ಎಲ್ಲನೂ ಮಾತಾಡ್ಕೊಂಡು ತಂದಿಕ್ಬಿಟ್ಟು ಸೈಲೆಂಟಾಗಿ ಜಾಕೊಂಡ್ಬಿಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಮತ್ತು ಚೈತ್ರ ಕುಂದಾಪುರ್ ಅವ್ರ ಬಗ್ಗೆ ಹೆವಿ ಬಿಲ್ಡಪ್ ಕೊಡ್ತಾರೆ ಗುರು. ಫ್ಯಾನ್ಸ್ ಬೇಸ್ ಇದೆ ಅವ್ರಿಗೆ, ಆಗಿದೆ ಹೀಗೆ ಅಂತ. ಎಲ್ಲರಿಗೂ ಆಲ್ಮೋಸ್ಟ್ ಫ್ಯಾನ್ಸ್ ಬೇಸ್ ಇದ್ದೇ ಇರುತ್ತೆ. ಅದನ್ನು ಓವರಾಗಿ ಬಿಲ್ಡಪ್ ಕೊಡ್ತಿದ್ದಾರೆ ಜಗದೀಶ್ ಅವರು ಅಂತ ನನಗೂ ಅನ್ನಿಸ್ತಿದೆ. ಆದರೆ ಅವ್ರಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನಿನ್ನೆ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವರೇ ಅವ್ರ ಬಗ್ಗೆ ಬೈತಾ ಇರ್ತಿದ್ದಾರೆ. ಚೈತ್ರ ಕುಂದಾಪುರ್ ಬಗ್ಗೆ ಅವರೇ ಬೈತಾ ಇರ್ತಾರೆ, ತಿರ್ಗಿ ಅವ್ರನ್ನೇ ಹೊಗಳ್ತಾ ಇರ್ತಾರೆ. ಯಾವ ಥರ ಮೇನ್ ಸೆಟ್ ಇನ್ನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾಮಿನೇಷನ್ ವಿಚಾರ. ನಿನ್ನೆ ಎಲ್ಲರೂ ಸೇರ್ಕೊಂಡು ಚೈತ್ರ ಕುಂದಾಪುರ್ ಅವ್ರನ್ನ ನಾಮಿನೇಷನ್ ಮಾಡಿದ್ರು. ನಾಮಿನೇಷನ್ ಮಾಡೋದಿರಲಿ ಗುರು, ಎಲ್ಲರಿಗೂ ಅಲ್ಟಿಯಾಗಿ ಎಲ್ಲರೂ ಏನೇನು ನಾಮಿನೇಷನ್ ಮಾಡಬೇಕಾದ್ರೆ ಏನು ಕ್ವಶನ್ ಮಾಡಿದ್ರು ಎಲ್ಲರಿಗೂ ಅಲ್ಟಿಯಾಗಿ ಅವನ ಅಜ್ಜಿನ ಬಡಿಯ ನಾನು ತಪ್ಪೇ ಮಾಡಿಲ್ಲ ಗುರು, ನಾನಿರೋದೇ ಹಿಂಗೆ, ಎಲ್ಲರಿಗೂ ಪಿಂಟು ಡೈರೆಕ್ಟಾಗೆ ಆನ್ಸರ್ ಮಾಡಿದ್ರು. ಚೈತ್ರ ಕುಂದಾಪುರ್ ಅವ್ರು ನಿನ್ನೆ ಆನ್ಸರ್ ಅಂತೂ ಅಲ್ಟಿ. ಅವನ ಅಜ್ಜಿ ಫುಲ್ ಎಪಿಸೋಡ್ ತುಂಬ ಕಾಣಿಸ್ಕೊಂಡ್ರು. ಇಲ್ಲಿ ಜನಗಳಿಗೆ ಎಪಿಸೋಡಲ್ಲಿ ಕಾಣಿಸ್ಕೊಬೇಕು, ನೀನು ಪರ್ಫಾರ್ಮೆನ್ಸ್ ತೋರಿಸ್ಬೇಕು, ಹಾಗೆ ಜನಗಳ ಮುಂದೆ ಜಾಸ್ತಿ ಕಾಣಿಸ್ಕೊಂಡಷ್ಟು ತುಂಬ ಜನ ಇಷ್ಟಪಡೋ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಇನ್ನೂ ಅಲ್ಲಿರೋ ಎಲ್ಲ ಸ್ಪರ್ಧಿಗಳಿಗೂ ಗೊತ್ತಿಲ್ಲ ಅಂತ ಅಂದ್ಕೊತೀನಿ. ಇನ್ನೂ ಸ್ವಲ್ಪ ಟೈಮು ಹಿಡಿಯುತ್ತೆ. ಆದ್ರೂ ನಿನ್ನೆ ಎಪಿಸೋಡ್ ತುಂಬ ತಿಂದು ಕೆಡವಾಕಿದ ಚೈತ್ರ ಕುಂದಾಪುರ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಟ್ಟಿನಲ್ಲಿ ಅವರು ಏನೇ ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿಲ್ಲ ಅಂತ ನಿಂತ್ಕೊಂಡು ಮಾತಾಡೋದಿದೆಯಲ್ಲ, ಅದು ಬೆಂಕಿಯಾಗಿತ್ತು. ಮತ್ತು ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಒಂದು ಪ್ರೋಮೋ ಬರುತ್ತೆ, ಅದ್ರ ಬಗ್ಗೆನೂ ಮಾತಾಡೋಣ. ನಮಸ್ಕಾರ.